ಹಳೆ ಕಾಲದ ಮರಗಳು ಕಸಿ ಮಾಡಿರೋಂಥವಲ್ಲ, ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ಮರದಲ್ಲಿ ಬೆಳೆಯುವಂಥದ್ದು ಇದು. ಹಾ ಎಷ್ಟು ಒಂದು ದಪ್ಪು ಕಾಯಿಗೆ ಎಷ್ಟು ಒಂದು ನಿಮ್ಮ ಹತ್ರ ಕೆಜಿ ಲೆಕ್ಕನ ಕಾಯಿ ಲೆಕ್ಕನ? ಕೆಜಿನೂ ಕೊಡ್ತಾರೆ, ಕಾಯಿ ಕೇಳಿದ್ರೆ ಕೊಡ್ತಾರೆ ಸರ್. ಹಾ ವರ್ಷಕ್ಕೆ ಒಂದೇ ಬೆಳೆ ಇದು? ಒಂದೇ ಬೆಳೆ ಸರ್. ಈ ಹಲಸಿನ ತೊಳೆ ಏನೇ ಮಾಡಬಹುದು ಇದರಲ್ಲಿ? ಅವೇನೇ ಮಾಡ್ತಾರಲ್ಲ, ಇಡ್ಲಿ ಮಾಡೋದು ಮತ್ತೆ ದೋಸೆ ಮಾಡೋದು? ಮಾಡ್ಬೋದು ಸರ್, ದೋಸೆ ಇಡ್ಲಿ ಎಲ್ಲ ಮಾಡ್ತಾರೆ, ರುಬ್ಬಿಟ್ಟು ಜ್ಯೂಸ್ ಮಾಡ್ಬೋದು, ಹೋಳಿಗೆನೂ ಮಾಡ್ಬೋದು, ದೋಸೆ ಹಲ್ವಾ ಎಲ್ಲ ಮಾಡ್ತಾರೆ. ಇದು ನ್ಯಾಚುರಲ್, ಇದಕ್ಕೆ ಗೊಬ್ಬರ ಗಿಬ್ಬರ ಹಾಕಿ ಏನು ಬೆಳೆ ಇಲ್ಲ. ಹಾ ಹಪ್ಳ, ಹಲಸಿನಕಾಯಿ ಹಪ್ಳ ಕಾಯಿಲೆ. ಇದು ಟೇಸ್ಟ್ ಕಾಯಿಲ್ ತಿಂದ್ರೆ ತುಂಬಾ ಟೇಸ್ಟ್ ಬರುತ್ತೆ, ಹಣ್ಣು ತಿಂದ್ರೆ ತುಂಬಾ ಟೇಸ್ಟ್ ಸರ್. ಹಾ ಇದರಲ್ಲಿ ಇದು ಹೊಟ್ಟೆ ಅಷ್ಟು ತಿಂದ್ರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ನಾವೆಲ್ಲ ಸಾಮಾನ್ಯ ತಿಂದ್ರೆ ಒಂದು ಎರಡು ತೊಳೆಯಲ್ಲ, ನಾವ್ ಹಂಗ ಆತರ ಹಿಂಗೆ ಸಗಡೆ ಹಳ್ಳಿಯಲ್ಲಿ ಅದೇ ತರನೇ ಸಗಡೆ ಮಾಡ್ಕೊಂಡು ಮೇಣ ಒರ್ಸ್ಕೊಂಡು ಹಂಗೆ ತಿನ್ನೋದೆಲ್ಲವ. ಅರ್ಧ ಹಲಸಿನಕಾಯಿ, ಅರ್ಧ ಸಾಗಡೆ ಅಲ್ಲ, ಅರ್ಧ ಹಲಸಿನ ಹಣ್ಣು. ಹೌದು ಸರ್. ಹಾ ಇದು ಬೇರೆ ಎಲ್ಲೆಲ್ಲಿ ಹೋಗುತ್ತೆ ಮೇಡಮ್? ನೀವು ಎಲ್ಲೆಲ್ಲಿ ಸೇಲ್ ಮಾಡ್ತೀರಾ ಇದು? ಸರ್ ನಾವು ಲಾಲ್ ಬಾಗ್, GKVK ಅಲ್ಲಿ 4th ಸ್ಯಾಟರ್ಡೆ, 2nd ಸ್ಯಾಟರ್ಡೆ ಎಲ್ಲಿ ಮೇಳ ಕಳ್ಸಿದ್ರೆ ಅಲ್ಲೆಲ್ಲ ಹೋಗ್ತೀವಿ. ಎಲ್ಲ ಕಡೆ ಹೋಗ್ತಿರಲ್ಲ? ಈಗ ಸಿಟಿ ಮಾರ್ಕೆಟ್ ಅಥವಾ ರಾಮನಗರ, ಮೈಸೂರು ಹೋಗ್ತೀರಿ ಸರ್? ಮೈಸೂರು ಹೋಗ್ತೀರಿ ಈಗ? ಅದೇ ತಳಿ ಹೇಳಿ ಮೇಡಮ್, ಎಷ್ಟು ತಳಿ ಇದೆ ಹಲಸಿನ ಮರದಲ್ಲ ಸರ್? ಅದ್ರಲ್ಲಿ ರುದ್ರಾಕ್ಷಿ ಹಲ್ಸ್ ಇದೆ, ಶಿವರಾತ್ರಿ ಹಲ್ಸು, ಚಂದ್ರ ಹಲ್ಸು, ಆಮೇಲೆ ಏಕಾದಶಿ ಹಲ್ಸು, ಸಿದ್ದು ನಮ್ ಕಡೆ ಬರಲ್ಲ, ತುಮಕೂರು ಸೈಡ್ ಬರುತ್ತೆ. ನಮ್ಮಲ್ಲಿ ಇರೋಂತ ವೆರೈಟಿ ಚಂದ್ರ ಹಲ್ಸು, ಈ ತರ ವೆರೈಟಿ. ಯಾವ ಊರು ಅಂತ ಹೇಳಿದ್ರಿ ನೀವು? ಸರ್ ನಮ್ ದೊಡ್ಡಬಳ್ಳಾಪುರ ಹತ್ರ ಕಾಚಳ್ಳಿ ಅಂತ ಹೇಳ್ಬಿಟ್ಟು, ತೂಗರೆ ತಾಲೂಕು, ದೊಡ್ಡಬಳ್ಳಾಪುರ. ಅದು ಇದಕ್ಕೆ ನೀರಾವರಿ ಇದೆ ಹೆಂಗೆ ತೋಟಕ್ಕೆ? ಇದಕ್ಕೆ ನಮ್ ತೋಟಕ್ಕೆ ಕಟ್ಟುವಂತ ನೀರಾವರಿ ವರ್ಷಕ್ಕೊಂದು ಮಳೆ ಬಂದ್ರೆ ಸಾಕು ಸರ್. ಮಳೆ ಬಂದ್ರೆ ಸಾಕಷ್ಟೇ, ಮತ್ತೆ ಎಕ್ಸ್ಟ್ರಾ ಬೇರೆ ಏನಿಲ್ಲ ಇದಕ್ಕೆ? ನ್ಯಾಚುರಲ್ ಆಗಿ ಬೆಳೆಯುವಂತದ್ದು. ಮೇಡಮ್, ಈ ತೋಟದಲ್ಲಿ ಬರೀ ಹಲಸಿನ ಹಣ್ಣಿನ ಗಿಡ ಮಾತ್ರ ಇದೆ ಅಥವಾ ಬೇರೆ ಬೇರೆ ಅದು ಏನೋ ಸೈಡಿಗೆ ಹಾಕಿದಾರೆ ಈಗ? ಸಿಲ್ವಾರ, ಸಪೋಟ? ನಮ್ಮೂರಂದ್ರೆ ನಮ್ ಕಾಚಳ್ಳಿಯಲ್ಲಿ ಬೇರೆ ಹಲ್ಸಿಗೆ ಫೇಮಸ್, ಬೇರೆ ಯಾವ ತರದ್ದು ಒಟ್ಟು ಎಷ್ಟು ಎಕರೆ ಇದೆ ಮೇಡಮ್ ನಿಮ್ದು? 1 ಎಕರೆ ಮೇಲೆ. ಎಷ್ಟೊಂದು 150 ಮರ ಇದಾ? ದೂರ ಮರ ಹತ್ತಿದಲ್ಲಿ ಯಾರು ಅಥವಾ ನೀವು ಕೊಕ್ರೆಟಿಯಲ್ಲಿ ಬೀಳಿಸಬಹುದಾ ಅಥವಾ ಮರ ಹತ್ತಬೇಕು ಕೆಳಬೇಕಿಲ್ಲ? ಚಿಕ್ಕ ಗಿಡ ಮರ ಹತ್ತಿ ಮರದಿಂದ ಹಗ್ಗ ತೆಗೆದು ಹಾಕಿ ಇಳಿಸ್ಬೇಕು, ಮೇಲಿಂದ ದಬ್ಬಿದ್ರೆ ಈ ತರ ಹಣ್ಣು ಸಿಗಲ್ಲ ನಮ್ಗೆ. ಎಲ್ಲ ಹೊಡೆದೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಮೇಡಮ್, ತಿಂದ್ರೆ ಇದು ಸೈಡ್ ಎಫೆಕ್ಟ್ ಅಂತ ಇಲ್ಲ? ಏನಿಲ್ಲ ಸರ್. ಕೆಲವರು ಹೇಳ್ತಾರೆ ಅರ್ಗ ಹಾಕಲ್ಲ ಅಂತ. ಇಲ್ಲ ಸರ್, ಅವ್ರಿಗೆ ಆಗಲ್ಲ ಅಷ್ಟೇ. ನಮ್ ತಾತ ಎಲ್ಲ 98 years ಬದುಕಿದ್ದಾರೆ, ಇದ್ರಿಂದಾನೇ ಜೀವನ ಮಾಡಿದ್ದಾರೆ. ಅವ್ರಿಗೇನು ಆ ತರದ ಪ್ರಾಬ್ಲಮ್ ಆಗಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಸಿದ್ಲಿಂಗಪ್ಪ.